ಚಿಕ್ಕಬಳ್ಳಾಪುರದಲ್ಲಿ ದಿನದಿಂದ ದಿನಕ್ಕೆ ಏರುತ್ತಿರುವಂತ ಬಿಸಿಲಿನ ತಾಪ, ತಿನಕಲ್ಲು ಗ್ರಾಮದಲ್ಲಿ ಬಿಸಿಲಿನ ಶಾಖಕ್ಕೆ ಬಾಡಿ ಹೋದಂತ ಹೂವಿನ ಬೆಳೆ. ತಿನಕಲ್ಲು ಗ್ರಾಮದಲ್ಲಿ ಬಿಸಿಲಿನ ಶಾಖಕ್ಕೆ ಹೂವಿನ ಬೆಳೆ ಬಾಡಿ ಹೋಗ್ಬಿಟ್ಟಿದೆ. ದಿನಕ್ಕೆ 3 ಬಾರಿ ನೀರು ಹಾಯಿಸಿದ್ರು ಕೂಡ ಬಾಡಿ ಹೋಗ್ತಾ ಇರುವಂತ ಹೂವಿನ ಗಿಡಗಳು. ಬಿಸಿಲಿನ ತಾಪಕ್ಕೆ ಕಡಿಮೆ ಇಳುವರಿಯಿಂದ ರೈತರು ಮೊದಲೇ ಕಂಗಾಲಾಗಿದ್ದಾರೆ. ಈಗ ಬಂದಿರುವಂತ ಹೂವುಗಳು ಕೂಡ ಬಾಡಿ ಹೋಗ್ತಾ ಇವೆ. ಬಿರು ಬಿಸಿಲಿಗೆ ಹೆದರಿ 3 ಗಂಟೆ ರಾತ್ರಿಗೂ ಹೂ ಬಿಡಿಸುವಂತ ಕೂಲಿ ಕಾರ್ಮಿಕರು. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಿಕ್ಕಬಳ್ಳಾಪುರದಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರಿಂದ ತೋಟಗಾರಿಕಾ ಬೆಳೆಗಳಿಗೆ ಮತ್ತು ಕೃಷಿ ಬೆಳೆಗಳಿಗೂ ಸಹ ಸಂಕಷ್ಟ ಬಂದಿರತಕ್ಕಂಥದ್ದು. ಇದರಿಂದ ಹೂವನ್ನು ತೋಟಗಳಲ್ಲಿ ಬೆಳೀತಕ್ಕಂಥ ಹೂಗಳು ಅಲೆ ಬಾಡಿ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಅಷ್ಟೋ ಅಳೆದು ಉಳಿದಿರ್ತಕ್ಕಂಥ ಹೂಗಳನ್ನು ಬಿಡಿಸೋದಕ್ಕೆ ಬರ್ತಕ್ಕಂಥ ಕೂಲಿ ಆಳುಗಳು ಕೂಡ ಇಲ್ಲಿ ಬಿಸಿಲಿನ ಶಾಪ ತಿಟ್ಟಿರ್ತಕ್ಕಂಥದ್ದು. ತಾವು ದೃಶ್ಯದಲ್ಲಿ ನೋಡ್ಬೋದು, ಬಿಸಿಲಿನ ತಾಪಕ್ಕೆ, ಬಿಸಿಲಿನ ಅತಿಯಾದ ಶಾಖಕ್ಕೆ ಈಗ ಹೂವಿನ ಗಿಡಗಳು ಸಹ ಬತ್ತಿ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಏನು 1 ಎಕರೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗುತ್ತೆ. ಯಾಕಂದರೆ ಇದಕ್ಕೆ ಔಷಧಿ ಆಗಿರ್ಬೋದು, ಕಳೆ ಕೀಳೋದಕ್ಕಾಗಿರ್ಬೋದು, ಮತ್ತು ಈ ರೀತಿ ಎಲ್ಲ ಒಂದು ಪೇಪರ್ ಅಳವಡಿಕೆ ಮಾಡೋದು, ಡ್ರಿಪ್ ಹಾಕೋದಕ್ಕೆ, ಇದೇ ರೀತಿ 1 ಎಕರೆ ಹೂ ಬೆಳೆಯೋದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದಕ್ಕೆ ಈಗ ಏನು ಹೂ ಬಿಡಿಸುವಂತಕ್ಕೆ ಬಂದಿರತಕ್ಕಂಥದ್ದು. ಆದರೆ ಈಗ ದಿನದಿಂದ ದಿನಕ್ಕೆ ಏನು ಬಿಸಿಲು ಏರಿಕೆ ಆಗ್ತಾ ಇದೆ. ಇವತ್ತಿನ ಪ್ರಕಾರ ಏನು 36 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪ ಇದೆ. ಇವತ್ತು ಬಿಸಿಲಲ್ಲೂ ಸಹ ಏನು ತಲೆಗೆ ಬಟ್ಟೆ ಕಟ್ಕೊಂಡು ಇವತ್ತು ಕೂಲಿಯವರು ಬಂದುಬಿಟ್ಟು ಇಲ್ಲಿ ಹೂಗಳನ್ನು ಬಿಡಿಸ್ತಾ ಇದ್ದಾರೆ. ರಾತ್ರಿ ಅಂದರೆ ಮುಂಜಾನೆ ಬೆಳಗ್ಗೆ 3 ಗಂಟೆಗೆ ಬಂದು ಹೂಗಳನ್ನು ಬಿಡಿಸ್ತಾರೆ. ಮತ್ತು ಈಗ 3 ಗಂಟೆಗೆ ಬಂದರೂ ಕೂಡ ಇವತ್ತು ಬಿಸಿಲಿನ ತಾಪ ಅವ್ರನ್ನ ಬಿಡ್ತಾ ಇಲ್ಲ. ಈಗ ಸುಮಾರು ಒಂದು ದಿನಕ್ಕೆ 2-3 ಬಾರಿ ನೀರು ಬಿಟ್ಟರು ಕೂಡ ಈ ಒಂದು ಹೂ ತಡಿತಾ ಇಲ್ಲ, ಈ ಹೂ ಗಿಡ ತಡಿತಾ ಇಲ್ಲ. ಯಾಕಂದರೆ ಅಷ್ಟು ಆ ಮಟ್ಟಕ್ಕೆ ಇವತ್ತು ಬಿಸಿಲು ಕಾಡ್ತಾ ಇರ್ತಕ್ಕಂಥದ್ದು. ಈಗ ಒಬ್ಬರು ಕೂಲಿ ಹಳ್ಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಅವರು ಸಹ ಇಲ್ಲಿ ಕೂಲಿ ಮಾಡೋದಕ್ಕೂ ಅವರು ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅವರು ಹೊಟ್ಟೆಪಾಡಿಗಾಗಿ ಕೂಲಿ ಮಾಡೋಕ್ಕೆ ಬರ್ತಾರೆ. ಆದರೆ ಇವತ್ತು ಬಿಸಿಲು ಅವರು ಹೊಟ್ಟೆಗೂ ಕೂಡ ಇವತ್ತು ಶಾಖ ತಟ್ಟಿದೆ ಅಂತ ಹೇಳ್ಬೋದು. ಅಕ್ಕ, ಯಾವ ರೀತಿ ಕಷ್ಟ ಆಗ್ತಾಯಿದೆ ಇವತ್ತು? ಬಿಸಿಲು ಈ ರೀತಿಯಾಗಿ ಸುಡ್ತಾ ಇದೆ, ತಲೆ ಮೇಲೆ ಬಟ್ಟೆ ಬೇರೆ ಕಟ್ಕೋಬೇಕಿಲ್ಲ ಅಂದರೆ ತಲೆನೋವು ಬರ್ತದೆ, ಜ್ವರ ಬರ್ತದೆ. ಏನೇನು ಸಮಸ್ಯೆ ಆಗುತ್ತೆ ನಿಮಗೆ? ಜ್ವರ ಬರ್ತದೆ, ತಲೆನೋವು ಬರ್ತದೆ, ಮತ್ತು ಇಲ್ಲಿ ಕೆಲಸ ಬಂದರೆ ಅದೆಲ್ಲ ಆಗ್ತದೆ. ಮತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ಹೂ ಬಿಡಿಸೋದಕ್ಕೆ? 3 ಗಂಟೆಯಿಂದ 8 ಗಂಟೆ ಕೊಳ್ತೀರಿ. ಸಾಯಂಕಾಲ 3:00 ಬರ್ತೀರಿ, 6 ಗಂಟೆವರೆಗೂ ಮಾಡ್ತೀರಿ ಕೆಲಸ. ಅವಾಗೂ ಬಿಸಿಲೇ ಮತ್ತೆ. ಆಯ್ತಾ? ಈ ರೀತಿಯಾಗಿ ಸುಡ್ತಾ ಇದ್ರೆ ಕೆಲಸ ಮಾಡೋದಕ್ಕೆ ಆಗುತ್ತಾ? ಆಗೋದಿಲ್ಲ. ನೀವು ಜಾಸ್ತಿ ಕೂಲಿ ಕೊಡಲ್ಲ. ಯಾವ ರೀತಿಯಿಂದ ಬೆಳಗ್ಗೆ ನೀರು ಸಾಲಲ್ಲ, ಅದು ಎಲ್ಲ ಬೆಳೆ ಎಲ್ಲ ಸುಟ್ಟೋಗ್ತಾ ಇದೆ. ನಮ್ಗೆ ಕೂಲಿ ಕೊಡೋದು ಹೆಂಗೆ ಅವರು? ಎಷ್ಟು ಕೊಡ್ತಾರೆ ದಿನಕ್ಕೂ ಕೂಲಿ? 150 ಕೊಡ್ತಾರೆ. ಆತದ ಆಗಲ್ಲ. ನೀವು ಯಾವಾಗ ಕೊಡ್ತೀರಿ ರೈತಲ್ಕ? ಮತ್ತೆ ಈಗ ನಿಮ್ಗೆ ಏನೇ ಬಿಸಿಲು ಸುಡ್ತಾ ಇದೆಯಲ್ಲ, ಅದರಿಂದ ಏನೇನು ಸಮಸ್ಯೆ ಆಗುತ್ತೆ? ಜ್ವರ ಬರ್ತದೆ, ತಲೆನೋವು ಬರ್ತದೆ, ಕಣ್ಣೆಲ್ಲ ಉರಿ ಆಗ್ತದೆ, ಕಾಲೆಲ್ಲ ಉರಿ ಆಗ್ತಾವ. ಅವೆಲ್ಲ ಪ್ರಾಬ್ಲಮ್. ಇದಿಷ್ಟು ಇಲ್ಲಿನ ಮಹಿಳೆಯರಂತೆ ಕೂಲಿ ಮಾಡ್ತಕ್ಕಂಥ ಮಹಿಳೆಯರು ಇರ್ತಕ್ಕಂಥದ್ದು. ಯಾಕಂದರೆ ಹೊಟ್ಟೆಪಾಡಿಗಾಗಿ ಬೆಳಗ್ಗೆ 3 ಗಂಟೆಗೆ ಅಂದರೆ ಮುಂಜಾನೆ ಕತ್ತಲಲ್ಲೇ ಬಂದು ಹೂವನ್ನು ಬಿಡಿಸ್ಬೇಕು. ಮತ್ತು ಅದಾನಂತರ ಈಗ 3 ಗಂಟೆಗೆ ಬಂದು ಮತ್ತೆ ಹೂ ಬಿಡಿಸ್ಬೇಕು. ಇದರಿಂದ ಬರ್ತಕ್ಕಂಥ ಕೂಲಿ 200 ರೂಪಾಯಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮನೆ ಸಂಸಾರ ಹೇಗೆ ನಡೆಸಬೇಕು? ಈ ರೀತಿಯಾಗಿ ಬಿಸಿಲು ಸುಡ್ತಾ ಇರತಕ್ಕಂಥ ಈ ಕಡೆ ರೈತರಿಗೂ ಸಂಕಷ್ಟ ತಂದಿರತಕ್ಕಂಥದ್ದು. ಈ ಕಡೆ ಏನು ರೈತರ ತೋಟಗಳಿಗೆ ಕೂಲಿ ಮಾಡತಕ್ಕಂಥ ಬಂದಂತಹ ನಮಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಈ ರೀತಿ ನಮಗೆ ಆರೋಗ್ಯದ ಮೇಲೆ ವಿಪರೀತವಾಗಿ ಪರಿಣಾಮ ಬೀರ್ತಾ ಇದ್ದಕ್ಕಂಥ ಮಾತನ್ನು ಇವತ್ತು ಕೂಲಿ ಆಳುಗಳು ಸಹ ಹೇಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.